ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಇಲ್ಲಿ ಮುಖ್ಯವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ, ಜೂನ್ ತಿಂಗಳ ಹಣ, ಜುಲೈ ತಿಂಗಳ ಹಣ, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಿಮಗೇನಾದರೂ ಈ ಒಂದು ಏಪ್ರಿಲ್, ಮೇ, ಜೂನ್ ತಿಂಗಳ ಹಣ ಬಂದಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೆ ನೋಡಿ. ಇಲ್ಲಿ ಸಂಪೂರ್ಣವಾದಂಥ ಒಂದು ವಿವರ ನಿಮಗೆ ಸಿಗುತ್ತಾ ಹೋಗ್ತದೆ. ಬನ್ನಿ ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋಗಳು ಪಟ್ಟಂತ ಸಿಗ್ಬೇಕಂದ್ರೆ ನೀವು ಏನಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಯಾವುದೇ ಸಂದರ್ಭದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಬೇರೆ ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮಗೆ ಮೊದಲೇ ತಿಳಿದುಕೊಳ್ಬೇಕಂತ ಆಸಕ್ತಿ ಇದ್ದಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ನಾವು ಹಾಕಿರುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ವಿಡಿಯೋ ನೋಡ್ಬೋದು. ಪ್ರತಿಯೊಂದು ಸಾರಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಯ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಹಾಗೆ ವಿಡಿಯೋ ನೋಡ್ತಾ ಮರ್ತೋಗ್ಬೇಡಿ, ಒಂದು ಲೈಕ್ ಕೂಡ ಮಾಡಿ. ಈ ಒಂದು ವಿಡಿಯೋಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ಒಂದು ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾವುದೇ ಒಂದು ಹಣವನ್ನು ಬಿಡುಗಡೆ ಮಾಡಿಲ್ಲ ಅನ್ನೋ ಒಂದು ಜನರ ಕೂಗು. ಎಲ್ಲರೂ ನಿಮಗೂ ಕೂಡ ಗೊತ್ತಿದೆ, ಒಂದು ಖಾತೆಗೆ ಹಣ ಬಂದಿಲ್ಲ ಅಂತ ಹೇಳ್ತಾಯಿದ್ರು ತುಂಬ ಜನರು. ಆದರೆ ಏಪ್ರಿಲ್ ತಿಂಗಳ ಹಣ ಒಂದು ಯಾರಿಗೂ ಇನ್ಫಾರ್ಮೇಷನ್ ಇಲ್ಲದೇ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗಿತ್ತು. ಏಪ್ರಿಲ್ ತಿಂಗಳ ಹಣ ಎಲ್ಲರ ಒಂದು ಅನ್ನಭಾಗ್ಯ ಯೋಜನೆ ಹಣಕ್ಕೆ ಯಾರು ಅರ್ಹರಿದ್ದರು ಎಲ್ರಿಗೂ ಕೂಡ ಒಂದು ಏಪ್ರಿಲ್ ತಿಂಗಳ ಹಣ ಗಪ್ಪ ಅಂದರೆ ಒಂದು ಯಾವುದೇ ಇನ್ಫಾರ್ಮೇಷನ್ ಇಲ್ಲದೇ ಸರ್ಕಾರ ಅವರವರ ಖಾತೆಗೆ ಹಾಕಿತ್ತು. ಆದರೆ ಮೇ ತಿಂಗಳ ಹಣ ಬಂದಿರಲಿಲ್ಲ ಮತ್ತು ಜೂನ್ ತಿಂಗಳ ಹಣ ಬಂದಿರಲಿಲ್ಲ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನಿಮಗೆ ತಿಳಿಸಿಬಿಡ್ತೀನಿ, ಜೂನ್ ತಿಂಗಳ ಹಣ ಯಾವುದೇ ಕಾರಣಕ್ಕೂ ಇನ್ನೂ ರಿಲೀಸ್ ಮಾಡಿಲ್ಲ ಸರ್ಕಾರ. ಆದರೆ ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಎಲ್ಲರೂ ಖಾತೆಗೆ ಬಂದು ಜಮಾ ಆಗಿದೆ. ಆದರೆ ಇಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಏನಿತ್ತು ಆ ಒಂದು ಹಣ ಇನ್ನೂ ಖಾತೆಗೆ ಜಮಾ ಆಗಿಲ್ಲ. ಅಂದರೆ ಸರ್ಕಾರ ರಿಲೀಸ್ ಮಾಡಿದೆ. ಇಲ್ಲಿ ಲೈವ್ ಪ್ರೂಫ್ ಆದಂಥ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಏಪ್ರಿಲ್ ತಿಂಗಳ ಹಣ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಆದರೂ ಕೂಡ ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಆ ಒಂದು ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಣ ಬಂದಿದೆ, ಬಟ್ ಇಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಒಂದು ವೆಬ್ಸೈಟಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಈಗ ಒಂದು ವೆಬ್ಸೈಟ್ ನೀವು ಓಪನ್ ಮಾಡಿ ನೋಡ್ಬೋದು ನಿಮ್ಮ ಮೊಬೈಲಲ್ಲಾದರೂ. ಈಗ ಅಪ್ಡೇಟ್ ಆಗಿದೆ, ಏಪ್ರಿಲ್ದು ಹಣ ಜಮಾ ಆಗಿದೆ. ಇಲ್ಲಿ ಮೇ ತಿಂಗಳ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿ DBT ಒಂದು DBT ಒಂದು ಇದು ವೆಬ್ಸೈಟು ಆಹಾರ ಇಲಾಖೆಯಲ್ಲಿ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಂತ್ ಅಂತ ಇದ್ದಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಏಪ್ರಿಲ್ ಮತ್ತು ಮೇ. ಮೊದಲು ಓಪನ್ ಮಾಡಿದರೆ ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಮಾತ್ರ ತೋರಿಸ್ತಾ ಇತ್ತು. ಈಗ ನೋಡಿ ಏಪ್ರಿಲ್, ಮೇ ಈ ಒಂದು 2 ತಿಂಗಳ ಹಣ ಏನು ಬಿಡುಗಡೆ ಮಾಡಬೇಕಾಗಿತ್ತು ಸರ್ಕಾರ, ಅದು ಮಾಡಿರಲಿಲ್ಲ. ಈಗ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಕೂಡ ರಿಲೀಸ್ ಆಗಿದೆ. ಇಲ್ಲಿ ಏಪ್ರಿಲ್ ತಿಂಗಳ ಹಣ ಎಲ್ಲರ ಖಾತೆಗೆ ಬಂದು ಜಮಾ ಆಗಿರುವಂಥದ್ದು. ಬಟ್ ಏನು ಮೇ ತಿಂಗಳ ಹಣ ಏನಿತ್ತು ಅದು ಮಾತ್ರ ಇನ್ನೂ ಬಾಕಿ ಇರುವಂಥದ್ದು. ಅದು ಇವತ್ತು ಆಗ್ಬೋದು, ಯಾವತ್ತು ಬೇಕಾದರೂ ನಿಮ್ಮ ಖಾತೆಗೆ ಹಣ ಕ್ರೆಡಿಟ್ ಆಗುತ್ತೆ. ಸರ್ಕಾರದ ವತಿಯಿಂದ ರಿಲೀಸ್ ಆಗಿದೆ. ಅದು DBTಯಿಂದ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುವಂಥ ಇನ್ನು ಕೆಲವೇ ನಾಳೆ ಆಗ್ಬೋದು ಅಥವಾ ಇವತ್ತು ರಾತ್ರಿ ಆದರೂ ಕೂಡ ಆಗಬಹುದು. ಇಲ್ಲಿ ರಿಲೀಸ್ ಮಾಡಿರುವಂಥ ಹಣ ನೀವು ನೋಡ್ಬೋದು. ಏಪ್ರಿಲ್ ಮತ್ತು ಮೇ ತಿಂಗಳ ಹಣ 2 ಬಾಕಿ ಇತ್ತು. ಈಗ ಅದನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. ಇನ್ನೇನು ಬಾಕಿ ಇರುವಂಥದ್ದು ಅಂದರೆ ಏಪ್ರಿಲ್, ಮೇ ಒಂದು ರಿಲೀಸ್ ಆಗಿರುವಂಥದ್ದು ಮತ್ತು ಇಲ್ಲಿ ಜೂನ್, ಜುಲೈ ತಿಂಗಳ ಒಂದು ಹಣ ರಿಲೀಸ್ ಮಾಡುವಂಥದ್ದು ಬಾಕಿ ಇರ್ತದೆ. ನೀವು ಕೂಡ ಒಂದು ಮಾಹಿತಿ ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಸುಮ್ಮನೆ ಯಾರೋ ಒಂದು ಹಣ ಮತ್ತು ಮೇ ತಿಂಗಳದ್ದು, ಜೂನ್, ಜುಲೈ ತಿಂಗಳದ್ದು ಕೂಡ ಬಿಡುಗಡೆ ಆಗಿದೆ ಅನ್ನೋದು ಒಂದು ಸುಳ್ಳು ಮಾಹಿತಿ ಯಾರಾದರೂ ಕೊಟ್ಟರೆ ಅದನ್ನು ನಂಬಲಿಕ್ಕೆ ಹೋಗಬೇಡಿ. ಅದೇನಾದರೂ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದ್ರೆ, ಇವತ್ತು ರೇಷನ್ ಕಾರ್ಡ್ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ತಿದ್ದುಪಡಿ ಮಾಡುವಂಥ ಅವಕಾಶ ಕೊಟ್ಟಿದ್ದರು. ಯಾರೆಲ್ಲ ತಿದ್ದುಪಡಿ ಮಾಡ್ಕೊಂಡಿದ್ದೀರಿ, ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಇನ್ನೂ ಒಂದು
ಇನ್ಫಾರ್ಮೇಷನ್ ಬೇಗ ಸಿಗಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಏನಾದರೂ ನಾಳೆನೂ ಕೂಡ ಓಪನ್ ಇದ್ದರೆ ನಾಳೆ ಒಂದು ಮಾಹಿತಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ತಿದ್ದುಪಡಿ ಮಾಡುವಂಥದ್ದು ಬರೀ ಕೇವಲ 2 ಗಂಟೆ ಮಾತ್ರ ಕೊಡ್ತಾಯಿದ್ರು. ಇವತ್ತು 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಈ ಒಂದು ತಿದ್ದುಪಡಿ ಮಾಡುವಂಥ ಪ್ರಕ್ರಿಯೆ ಆರಂಭವಿತ್ತು. ಅದಕ್ಕಾಗಿ ಕೆಲವು ಜನರಿಗೆ ಗೊತ್ತಿರುತ್ತೆ, ಅಂಥವರು ತಿದ್ದುಪಡಿ ಮಾಡ್ಕೊಂಡೇ ಇರ್ತೀರ ಬೇರೆ ಬೇರೆ ವಿಡಿಯೋಗಳು ನೋಡಿ. ಅಂಥವ್ರು ಏನಾದರೂ ನೀವು ತಿದ್ದುಪಡಿ ಮಾಡ್ಕೊಂಡಂಥವ್ರು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂತಂದರೆ ಅಂಥ ಸಂದರ್ಭದಲ್ಲಿ ಈಗ ನನಗೂ ಕೂಡ ಸಬ್ಸ್ಕ್ರೈಬ್ ಅಷ್ಟು ಜನರು ಇಲ್ಲ. ಅದಕ್ಕಾಗಿ ನಾನು ವಿಡಿಯೋ ಮಾಡಿದರೂ ಕೂಡ ವೇಸ್ಟ್ ಆಗ್ತಾಯಿದೆ. ಯಾಕಂತಂದರೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ಅದು ಅಪ್ಲೋಡ್ ಮಾಡಿದರೂ ಕೂಡ ಎಲ್ಲ ಟೈಮ್ ಮುಗಿದ ನಂತರ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ದಾರೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದೇ ತಿದ್ದುಪಡಿದು. ಅದು ಈಗ ಒಂದು 500 ಜನರು ಮಾತ್ರ ವೀಕ್ಷಣೆ ಮಾಡಿದ್ದಾರೆ. ಈ ರೀತಿ ಆಗ್ತಾಯಿದೆ. ಆ ವಿಡಿಯೋ ಕೂಡ ಯಾರಾದರೂ ನೋಡ್ತಾ ಇದ್ದರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಒಂದು ಏನಾದರೂ ಇನ್ಫಾರ್ಮೇಷನ್ ಬಂದರೂ ಕೂಡ ಅದು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ನೋಟಿಫಿಕೇಷನ್ ಬಂದರೆ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಸಂಪೂರ್ಣವಾದಂಥ ಮಾಹಿತಿ ಮತ್ತು ನಿಮ್ಮದೇನಾದರೂ ಕೆಲಸ ಇದ್ದರೂ ನೀವು ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದೆಲ್ಲ ಒಂದು ಟೈಮ್ ಮೀರಿದ ಮೇಲೆ ನೀವು ವಿಡಿಯೋ ನೋಡಿದ್ರು ಕೂಡ ವೇಸ್ಟು, ನಾವು ಮಾಡಿದ ವಿಡಿಯೋ ಕೂಡ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇನ್ಫಾರ್ಮೇಷನ್ ಬೇಗನೆ ತಲುಪುತ್ತೆ. ನೀವು ವಿಡಿಯೋ ನೋಡಿದ್ದಕ್ಕೂ ನಿಮ್ಮ ಒಂದು ಕೆಲಸ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.